ನಮ್ಮ ದೇಶದಲ್ಲಿ ವೀರ ಯೋಧರಿಗೇನು ಕಮ್ಮಿ ಇಲ್ಲ. ಅದರಂತೆ ಮಹಿಳಾ ಯೋಧರು ಕೂಡ ಕಮ್ಮಿ ಇಲ್ಲ. ಈ ಬೆನ್ನಲ್ಲೇ ಹೆಸರಾಂತ ಮಹಾರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಇವರ ಮೂಲ ಹೆಸರು ಮಣಿಕರ್ಣಿಕಾ ತಾಂಬೆ ಅಂತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು 1828 ನವೆಂಬರ್ 19 ಜನಿಸಿದ್ರು. ಝಾನ್ಸಿ ರಾಜ್ಯದ ರಾಣಿ ಮತ್ತು 1857 ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಪ್ರಮುಖ ನಾಯಕಿಯಾಗಿದ್ದರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನೋಡಿ, ಇವರು ಮದುವೆ ಆದಂಥ ಸಂದರ್ಭದಲ್ಲಿ ಇವರ ರಾಜ ಗಂಗಾಧರ್ ನವಲ್ಕರ್ ಜೊತೆ ಇವರ ವಿವಾಹ ಆಯಿತು ಮತ್ತು ಅವರ ಹೆಸರು ಲಕ್ಷ್ಮೀಬಾಯಿ ಅಂತ ಬದಲಾಯಿತು. ಬ್ರಿಟಿಷರು ಝಾನ್ಸಿಯನ್ನು ತಮ್ಮ ಸ್ವಾಧೀನಕ್ಕೆ ತರುವಾಗ ರಾಣಿ ಲಕ್ಷ್ಮೀಬಾಯಿ ತನ್ನ ಸಿಪಾಯಿಗಳನ್ನು ಒಗ್ಗೂಡಿಸಿ ಧೈರ್ಯ ಮತ್ತು ವೀರತೆಯಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. 1857 ಸಿಪಾಯಿ ದಂಗೆ ಅನ್ನುವಂಥದ್ದು ಭಾಳ ದೊಡ್ಡ ಹೆಸರಾಯಿತು. ಈ ವೇಳೆ ರಾಣಿ ಲಕ್ಷ್ಮೀಬಾಯಿ ಮೀರತ್ ಮತ್ತು ಗ್ವಾಲಿಯರ್ ಸೇರಿದಂತೆ ಹಲವು ಯುದ್ಧಗಳಲ್ಲಿ ತನ್ನ ಸೈನಿಕರನ್ನು ಪ್ರೇರೇಪಿಸಿ ಹೋರಾಟ ನಡೆಸಿದ್ರು. ಅವರು ಸಣ್ಣ ಪುಟ್ಟ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಕೈಯಲ್ಲಿ ಕತ್ತಿ ಹಿಡಿದು ಧೈರ್ಯದಿಂದ ಹೋರಾಡಿದರು. 1858 ಜೂನ್ 16 ಗ್ವಾಲಿಯರ್ ಯುದ್ಧದಲ್ಲಿ ಮರಣವನ್ನಪ್ಪಿದ್ರು. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಶ್ರೇಷ್ಠ ವೀರರಾಣಿ ಮತ್ತು ಪ್ರತಿರೋಧದ ಸಂಕೇತವಾಗಿ ವಂದಿಸಲ್ಪಟ್ಟಿದ್ದಾರೆ. ನಿಜವಾಗಲೂ ಲಕ್ಷ್ಮೀಬಾಯಿಯವರು ಯಾವ್ಯಾವ ರೀತಿ ಒಂದು ಯುದ್ಧ ಪರಿಣಿತರಲ್ಲಾಗಿ ಬೆಳೆದಿದ್ರು ಅಂತಂದರೆ, ಅವರು ಕುದುರೆ ಸವಾರಿ, ಕತ್ತಿ ವರಸೆ, ಯುದ್ಧ ಕಲೆಗಳನ್ನು ಬಾಲ್ಯದಿಂದಲೇ ಕಲ್ತಿದ್ರು. ಹಾಗೆ ಧೈರ್ಯ, ಧರ್ಮನಿಷ್ಠೆ ಅಂತ ಬಂದಾಗ ಭಾರತದ ಪರವಾಗಿ ಹೋರಾಡಿದವರು. ಇವರಿಗೆ ಮೂಲ ತಾತ್ಯಾ ಟೋಪಿ ಅಂತ ಪ್ರಖ್ಯಾತ ಸೈನಿಕರ ನೆರವಿದ್ದು ಅವರು ಬ್ರಿಟಿಷರ ವಿರುದ್ಧ ಉಗ್ರ ಪ್ರತಿರೋಧ ನಡೆಸಿದಂಥ ವ್ಯಕ್ತಿ. ಈ ರೀತಿ ಶೂರತೆ ಮತ್ತು ದೇಶಭಕ್ತಿ ಕತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಜೀವನ ಗಾಥೆ ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ತಿಳಿಸ್ಬೇಕು. ಇದು ತಿಳಿಸಿದ್ರೆ ನಿಜವಾಗಲೂ ಮುಂದಿನ ಪೀಳಿಗೆಗೆ ಭಾಳ ಅನುಕೂಲ ಆಗುತ್ತೆ. ಇವರು ಜನನ ಆದಾಗ 14ನೇ ವರ್ಷದಲ್ಲಿ ಮಹಾರಾಜ ಗಂಗಾಧರರಾವ್ ಅವರಿಗೆ ವಿವಾಹ ಮಾಡಿದ್ರು. ಆಮೇಲೆ ಪುಟ್ಟ ವಯಸ್ಸಿನಲ್ಲಿ ಅವರು ಅನೇಕ ಕೌಶಲ್ಯತೆಗಳನ್ನ ಕಲ್ತ್ಕೊಂಡಂಥ ವ್ಯಕ್ತಿ, ಶಕ್ತಿಯಾಗಿದ್ದರು. ಕತ್ತಿ ವರಸೆ, ವಿಶೇಷವಾಗಿ ಕುದುರೆ ಸವಾರಿ, ಬಿಲ್ವಿದ್ಯೆ, ಹೀಗೆ ಸುಮಾರು ವಿದ್ಯೆಗಳನ್ನ ಅರೆದು ಕುಡಿದಂಥವ್ರು. ಹಾಗೆ ಇವ್ರಿಗೆ ದಾಮೋದರ ರಾವ್ ಅನ್ನುವಂಥ ಮಗ ಕೂಡ ಇದ್ದರು. ಸ್ವತಂತ್ರ ಹೋರಾಟ ಮತ್ತು ಸೈನಿಕರ ನೇತೃತ್ವದಲ್ಲಿ ಮೊದಲ ಹಠವನ್ನು ತಾಳಿದ್ದು ತಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ತಮ್ಮ ಸ್ತ್ರೀ ಸೈನಿಕರೊಂದಿಗೆ ಇವರು ವಿಶೇಷವಾಗಿ ಇನ್ನೊಂದು ಹೇಳಲೇಬೇಕು, ಗಂಡಸರ ಸಮವಾಗಿ ಮನೆಯಲ್ಲಿದ್ದ ಹೆಂಗಳೆಯರನ್ನ ಕರೆದು ಅವ್ರನ್ನ ಒಟ್ಟಾಗಿ ಸೇರಿಸಿ ಅವ್ರಿಗೆ ಬಿಲ್ವಿದ್ಯೆ, ಕತ್ತಿ ವರಸೆ ಎಲ್ಲ ಹೇಳ್ಕೊಟ್ಟು ಸೈನಿಕರಾಗಿ ಬದಲಾಯಿಸಿ ಅದು ಒಂದು ತಂಡವನ್ನು ಕಟ್ಟಿ ಹೆಣ್ಮಕ್ಳು ಕೂಡ ಯುದ್ಧದಲ್ಲಿ ಪಾಲ್ಗೊಂಡಿದ್ದು ತುಂಬ ವಿಶೇಷ. ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರಿಗೆ ಈ ಒಂದು ಪ್ರಶಂಸೆ ಸಲ್ಲಲೇಬೇಕು. ಯಾಕೆಂದರೆ ಅವರಿದ್ದರಿಂದ ಹೆಣ್ಣುಮಕ್ಕಳು ಸೈನ್ಯಕ್ಕೆ ಸೇರಂಗಾಯಿತು. ಹಾಗೆ ಯುದ್ಧದಲ್ಲಿ ತಾವು ಕೂಡ ಹೋರಾಡೋಂಗಾಯಿತು. ಇದು ಅವರ ಒಂದು ಹೋರಾಟಕ್ಕೆ, ಹಾಗೆ ಅವರ ಒಂದು ರಾಣಿ ಪಟ್ಟದ ಅಲಂಕರಿಸಿದ ನಂತರ ಅವ್ರಿಗೆ ಸಂದಂಥ ಅನೇಕ ಗೌರವಗಳಲ್ಲಿ ಇದು ಶ್ರೇಷ್ಠ ಗೌರವ ಅಂತ ಹೇಳ್ಬೋದು. ಹಾಗೆ ನೋಡಿ, ಬ್ರಿಟಿಷ್ನವರು ಒಂದು ಮಹಿಳಾ ಸೈನಿಕರೊಂದಿಗೆ ಮುನ್ನಡೆಯಲಿದ್ದಂಥ ವ್ಯಕ್ತಿ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಗ್ವಾಲಿಯರ್ ಕೋಟೆಯನ್ನು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಹೆದರದೆ ಮುನ್ನುಗ್ಗಿ ಹೋರಾಡಿದಂಥ ಧೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಬೆಲೆ ಮತ್ತು ಚೈತನ್ಯವನ್ನು ವ್ಯಕ್ತಪಡಿಸಿ ಜನರಿಗೆ ಮಾದರಿಯಾದ ಅವರ ಧೈರ್ಯ, ಬುದ್ಧಿವಂತಿಕೆ ಮತ್ತು ದೇಶಭಕ್ತಿ, ಹೀಗೆ ಅನೇಕ ವಿಧದಲ್ಲಿ ತಮ್ಮನ್ನು ತಾವು ರುಜುವಾತುಪಡಿಸಿ ಜನಗಳಿಗೆ ಮಾದರಿಯಾಗಿದ್ದಾರೆ.
ಈ ಘಟನೆಗಳ ಮೂಲಕ ಲಕ್ಷ್ಮೀಬಾಯಿ ಪ್ರತಿಷ್ಠಿತ ನಾಯಕಿ ಮತ್ತು ಶೂರರ ಪಟ್ಟಿಯಲ್ಲಿ ಹೀರೋ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಅವರು ಒಂದು ಯುದ್ಧದ ಕಲೆ ಆಗಿರಲಿ ಮತ್ತು ಅವ್ರ ಧೈರ್ಯ, ಯುದ್ಧ ತಂತ್ರಗಳು ಆಗಿದ್ವು. ಲಕ್ಷ್ಮೀಬಾಯಿಯವರು ಯುದ್ಧ ಕಲೆಯಲ್ಲಿ ಬಾಲ್ಯದಲ್ಲಿ ಕುದುರೆ ಸವಾರಿ, ಕತ್ತಿ ವರಸೆ, ಇದರೊಟ್ಟಿಗೆ ವೈದ್ಯಕೀಯ ಕಲಿಕೆಗಳಲ್ಲೂ ಪರಿಣಿತಿ ಹೊಂದಿದ್ದು. ನಾನಾ ಸಾಹೇಬ್ ಪೇಶ್ವೆ ಮತ್ತು ಅವರ ಬಂಧು ರಾವ್ ಸಾಹೇಬರ ಬಳಿ ಕಲಿತಂಥ ವಿದ್ಯೆಗಳು ಅವರಿಗೆ ಭಾಳ ಉಪಯೋಗಕ್ಕೆ ಬಂದವು. ಸಿಪಾಯಿ ಸೇನೆ ಆಗ ಮಹಿಳಾ ಸೈನಿಕರನ್ನ ಒಕ್ಕೂಟ ಮಾಡಿ ಒಗ್ಗೂಡಿಸಿ ಉಗ್ರ ಪ್ರತಿರೋಧ ಕೊಟ್ಟಂಥದ್ದು. ಹಾಗೆ ಸ್ವತಃ ಯುದ್ಧ ಭೂಮಿಯಲ್ಲಿ ಸಾಗುತ್ತಾ ಸೈನಿಕರನ್ನು ಹೋರಾಟಕ್ಕೆ ಪ್ರೇರಣೆ ನೀಡ್ತಾ ಇದ್ದಂಥದ್ದು. ಹಾಗೆ ಶ್ರದ್ಧೆ ವಹಿಸಿ ತ್ವರಿತ ಮತ್ತು ಕ್ಷಿಪ್ರ ಕ್ರಮಗಳ ಮೂಲಕ ಬ್ರಿಟಿಷರ ಸೇನೆಯನ್ನು ತೀವ್ರವಾಗಿ ಘಾಸಿಗೊಳಿಸಿರುವಂಥದ್ದು. ಇದೆಲ್ಲ ನೋಡಿದಾಗ ಇದರೊಟ್ಟಿಗೆ ಗ್ವಾಲಿಯರ್ ಕೋಟೆ ಗೆದ್ದಾಗ ಬ್ರಿಟಿಷರ ಮೇಲೆ ನೈತಿಕ ಮತ್ತು ತಾಳ್ಮೆಯೊಂದಿಗೆ ದಾಳಿ ನಡೆಸಿದ್ದು. ಪುರುಷರ ತೋಡು ಬೆಂಬಲಕ್ಕಾಗಿ ಸ್ತ್ರೀ ಸೈನಿಕರನ್ನು ಸ್ವಯಂ ಸೇರ್ಪಡೆ ಮಾಡಿ ಯುದ್ಧ ನಾಯಕತ್ವದಲ್ಲಿ ಬದಲಾಗದೆ ಮುಂದುವರೆದಿದ್ದು. ಹಾಗೆ ಮಾರ್ಷಲ್ ಆರ್ಟ್ಸು, ಕತ್ತಿ ವರಸೆ, ಚೆನ್ನಾಗಿ ಡ್ಯಾಂಬಿಂಗ್ ಮಾಡಿದ ಕಡತಗಳನ್ನು ಹೊಂದಿದ್ದರು. ಯುದ್ಧದಲ್ಲಿ ಬಾಣ, ತೋಪು, ಗಲ್ಲಿ ಮತ್ತು ಕತ್ತಿಗಳು ಬಳಸಿದರು. ಕುದುರೆ ಸವಾರಿಯನ್ನು ಅಭಿನಯಿಸಿ ವೇಗವಾಗಿ ಹೋರಾಟ ನಡೆಸಿದಂಥ ಮಾತೆ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಇದರೊಟ್ಟಿಗೆ ತಾತ್ಯಾ ಟೋಪೆಯವರ ನೇತೃತ್ವದಲ್ಲಿ ತೂಕದ ತೋಪು, ಯುದ್ಧದ ಉಪಕರಣವನ್ನು ಬಳಸುವ ಜಾಗೃತೆಯನ್ನು ಕೂಡ ಆವತ್ತಿನ ಕಾಲದಲ್ಲಿ ಹೊಂದಿದ್ದರು. ಬ್ರಿಟಿಷರ ಬಳಿಕ ಯುದ್ಧ ಉಪಕರಣಗಳಿಗೆ ಎದುರಾಗಿ ಸಂಗ್ರಹಿಸುವ ಸ್ಥಳೀಯ ಹಸ್ತಶಿಲ್ಪಿ ಉಪಕರಣಗಳನ್ನ ಕೂಡ ಅವರು ಬಳಕೆ ಮಾಡಿದ್ದಾರೆ. ಇದು ನಿಜವಾಗಲೂ ಅವರ ಧೀರತೆಗೆ ಮತ್ತು ವೀರ ಪರಂಪರೆಗೆ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವುಗಳ ಮೂಲಕ ರಾಣಿ ಲಕ್ಷ್ಮೀಬಾಯಿ ಅವರು ತನ್ನ ಶೂರತೆಯ ಹೆಗ್ಗಳಿಕೆಯನ್ನು ತೋರಿಸಿದ್ದಾರೆ. ಬ್ರಿಟಿಷವರ ಧೈರ್ಯ ಹುಟ್ಟಡಗಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಂಥ ತಾಯಿಯ ಹುಟ್ಟುಹಬ್ಬ, ಈ ಹುಟ್ಟುಹಬ್ಬಕ್ಕೆ ಎಲ್ಲರೂ ಈ ತಾಯಿನ ನೆನೆಸ್ತಾ ಒಂದ್ಸಲಿ ಹೇಳಿ ಎಲ್ಲ ಸೇರಿ ನೋಡೋಂಥ ವೀಕ್ಷಕ ಪ್ರಭುಗಳು ಈ ತಾಯಿಯನ್ನು ಮತ್ತೆ ಮತ್ತೆ ಸ್ಮರಿಸ್ತಾ ಅವರ ಹುಟ್ಟಿಗೆ ವಿಶೇಷವಾಗಿ ಶುಭ ಕೋರುತ್ತಾ ನಾವೆಲ್ಲ ಕೂಗಿ ಹೇಳೋಣ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.